ಹಾಯ್ ಗೈಸ್ ಎಲ್ಲರಿಗೂ. ಸೊ ಇವತ್ತಿಂದ ಹೊಸ ಪೇಜ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಅಂತ ಹೇಳಲ್ಲ, ಲೈಕ್ ಎಲ್ಲರೂ ಪೇಜ್ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ವ, ನಾವು ಪೇಜ್ ಸ್ಟಾರ್ಟ್ ಮಾಡೋಣ ಒಂದು ಅಂತ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲರೂ ಬೆಳೀತಾ ಇದ್ದಾರೆ, ನಾವು ಬೆಳೆಯೋಣ. ಸೊ ಇವತ್ತೇನು ಅಂದರೆ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಆರ್ ಸಿ ಕಾಲೇಜ್. ರೇಸ್ ಕೋರ್ಸ್ ರೋಡ್ ಹತ್ರ ಇರೋ ಆರ್ ಸಿ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ? ವಿ ಆರ್ ರೈಟಿಂಗ್ ಆರ್ PGCET ಎಕ್ಸಾಮ್, MBA ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀವಿ ಇನ್ ದ ಸೆನ್ಸ್ ನಾನೊಬ್ಬನೇ ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ ಬಾಲಾಜಿ ಬರ್ತಾ ಇದ್ದೇನೆ ಪಿಕ್ ಮಾಡೋಕ್ಕೆ, ಅದಕ್ಕೆ ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ಅಲ್ಲಿ ಇನ್ನೊಬ್ಬ ಪ್ರಜ್ವಲ್ ಅಂತ ಅವನು ಜಾಯ್ನ್ ಆಗ್ತಾನೆ ನಮ್ಮನ್ನ. ಸೊ 3 ಜನ ಒಟ್ಟಿಗೆ ಹೋಗ್ತೀವಿ ಆರ್ ಸಿ ಕಾಲೇಜ್ಗೆ. 3 ಜನಕ್ಕೂ ಬೈ ಲೆಕ್ಕಾಗಿ ಆರ್ ಸಿ ಕಾಲೇಜಿಗೆ ಬಿದ್ದಿದೆ ಸೆಂಟ್ರ್. ಸೊ ಅವನು ಹೇಳ್ದ, ಕಾಲ್ ಮಾಡಿದಾಗ, ಮಚ್ಚ ಪಿಕ್ ಮಾಡ್ತೀನಿ ನಿನ್ನ, ತಿಂಡಿ ತಿನ್ಕೊಂಡು ರೆಡಿ ಇರು ಅಂದ. ಸೊ ಅದಕ್ಕೆ ನಾನು ಕೂಡ ರೆಡಿಯಾಗಿ ತಿಂಡಿ ತಿನ್ನೋಕ್ಕೆ ಹೋಗ್ತಾಯಿದ್ದೀನಿ. ಸಂಡೇ ಅಲ್ವಾ, ಎಲ್ಲರೂ ಬೇಗ ಎದ್ದೇಳಲ್ಲ ಮನೇಲಿ, ಅದಕ್ಕೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಈಟ್ ಮೈ ಟಿಫನ್. ತಿಂಡಿ ತಿಂದು ಅವ್ನು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮ ಬಾಲಾಜಿ ಬ್ರೋ ಬಂದಿದ್ದಾನೆ ಪಿಕ್ ಮಾಡೋಕ್ಕೆ. ನೋಡಿ ಬೈ, ಆಯ್ಯಲ್ಲ, ಇವತ್ತು ಫಸ್ಟ್ ವ್ಲಾಗು ಇನ್ಸ್ಟಾಗ್ರಾಮ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಬಿಡ್ತೀನಿ ಇದನ್ನು. ಆಲ್ ದ ಬೆಸ್ಟ್ ಹೇಳು ಅಷ್ಟೇ. ಏನು ಮಾಡೋಣ ಗೈಸ್, ಅಂಥದ್ದೇನಿಲ್ಲ, ಸುಮ್ಮನೆ ಹಿಂಗೆ ಗೊತ್ತಲ್ವ ವಾಯ್ಸು. ಸಾಂಗ್ ಹಾಕ್ಬೇಕಾ? ಇದು ರೈಟು. ಇವಾಗ ಬ್ರೇಕಪ್ ಸಾಂಗ್ ಹಾಕೊಂಡು ಹೋಗ್ತೀವಿ ಗೈಸ್ ಪೀಸಾಗಿ. ಅಲ್ಲಿ ನನ್ನ ಫ್ರೆಂಡ್ ಬಾಲಾಜಿ ಇನ್ನೊಬ್ಬ ಜಾಯ್ನ್ ಆಗ್ತಾನೆ, ಅವ್ನು ಜಾಯ್ನ್ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲ ನೋಡಿ ಗೈಸ್, ಪ್ರಜ್ವಲ್ ಬಂದ, ಇವನೇ ಪ್ರಜ್ವಲ್ಲು. ಒಂದು ಆಯಾದರೂ ಹೇಳಲಿ ತರ್ರಂತ ಹೋಗ್ಬಿಟ್ಟಲ್ಲ. ಇಲ್ಲ ನೋಡಿ ಗೈಸ್, ಇವನೇ ಪ್ರಜ್ವಲ್, ಆಯಣ. ಇವನೇ ಪ್ರಜ್ವಲ್ಲು. ಇವಾಗ 3 ಜನ ಸೇರಿ ಆರ್ ಸಿ ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ಏನು PGCET ಎಕ್ಸಾಮ್ ಬರೆಯೋಕ್ಕೆ. ಫುಲ್ಲು ಪ್ರಿಪೇರಾ? ನೋಡ್ರಿ ಅಷ್ಟೇ, PGCET ಫಸ್ಟ್ ರ್ಯಾಂಕು. ಇವಾಗ ಮತ್ತಿಕೆರೆಯಲ್ಲಿ ಇದ್ದೀವಿ, ವಾಯ್ಸ್ 3 ಜನ ಸೇರಿ ಹೋಗ್ತಾ ಇದ್ದೀವಿ. ಅದೇನು ಓದಿ ಕಟ್ಟೆ ಹಾಕಿದೆಯೋ ನಮಗಂತೂ ಗೊತ್ತಿಲ್ಲ, ಆದರೆ ಹೋಗ್ಬಿಟ್ಟು ನಮ್ಗೇನು ಗೊತ್ತೋ ಅದನ್ನು ಬರೆದ್ಬಿಟ್ಟಂತೂ ಬರ್ತೀವಿ, ಅದಂತೂ ಪಕ್ಕ. MBAನೇ ಮಾಡಬೇಕು ಅಂತ ಅಲ್ಲ, ಆದರೆ ಒಂದು ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಒಂದು ಕರ್ನಾಟಕ KE ಎಜುಕೇಷನಿಂದ ಒಂದು ಇರಲಿ ಅಂತ ಎಕ್ಸಾಮು. ನೋಡಿ ಇವನು ಪ್ರಜ್ವಲ್. ಇವತ್ತಿಂದ ಹೊಸ ಇದು ಪೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಎಲ್ಲ ಮಾಡಿದ್ದೀನಿ, ಇವಾಗ ಈ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಬಿಡ್ಬೇಕಷ್ಟೇ. ನೋಡಿ ಗೈಸ್, ಇದು ಗೈಸ್ ಫ್ರೆಂಡ್ ಅಂದರೆ ಬೆಳಿ ನೀನು ಅಂದ. ಗೈಸ್ ಇವ್ನು ಯಾವಾಗಲೂ ಅಷ್ಟೇ ಗೈಸ್, ಯಾವಾಗಲೂ ಪಿಕ್ ಮಾಡ್ಕೊಂಡ ದೇವ್ರ ಗೈಸ್ ಒಂಥರ ಇವನು ಅಷ್ಟೇ. ಇನ್ನೊಂದು ದಿನ ಪಿಕ್ ಮಾಡ್ತಾನೆ. ಇಲ್ಲಪ್ಪ, ಕಂಟಿನ್ಯೂಸ್ ಊರಿಗೆಲ್ಲ ಹೋಗ್ತೀನಲ್ಲ. ಹೌದಾ ಗೈಸ್, ಮುಗಿಸಿದ್ವಿ ಎಕ್ಸಾಮು. ಏನಾದ್ರು ಬರ್ಬಿಟ್ಟು ಬಂದಿದ್ದೀವಿ, ಡೋಂಟ್ ನೋ ಏನಾಗುತ್ತೆ ರಿಸಲ್ಟ್. ಅಂದರೆ ರೈಟ್ ಟೈಮಲ್ಲೇ ಇತ್ತು ಪೇಪರು, ಏನೋ ಬಂದಿದ್ದೀವಿ. ನಮ್ಮ ರೈಟ್ ಗಾಡಿ ನೋಡಿಸ್ತಿರೋದೆ ನಾನು ಅಂತ. ಸೊ ಇವಾಗ ಮನೆ ಹೊರಟಿವಿ. ನೋಡಿ ಇನ್ನೊಬ್ಬ ಬಂದ. ಹೆಂಗಿತ್ತು ಬ್ರೋ ಪೇಪರು? ಬ್ರೋ ಹೆಂಗಿತ್ತು ಪೇಪರು? ಏನೋ ಬ್ರೋ, ನಾನು ಅಟೇಕ್ ಮೇಲೆ ಗುಟೇಕ್ ಬರ್ದಿದ್ದೀನಿ. ಇಲ್ಲ, ಏನಾಗಿದೆ ಗೊತ್ತಾ, ಕಾಂಡು ಫುಲ್ ಸ್ಲೀವ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಪ್ರಜ್ವಲ್ ಬ್ರೋ ಮತ್ತು ಬಾಲಾಜಿ ಬ್ರೋ. ಹಾಕೊಂಡು ಬಂದ್ಬಿಟ್ಟಿದ್ದಾರೆ, ಅಲ್ಲಿ ಅಲೋ ಇಲ್ಲ. ಮತ್ತೆ ಮಲ್ಲೇಶ್ವರಂಗೆ ವಾಪಸ್ಸು ನಮ್ಮ ಫ್ರೆಂಡ್ ಅನಂತ್ ಮನೆಗೆ ಹೋಗಿ, ಅನಂತ್ ಅಲ್ಲ, ನನ್ನ ಫ್ರೆಂಡ್ ಗಗನ್ ಮನೆಗೆ ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿರೋದು. ನೀವು ರಿವೈಂಡ್ ಮಾಡಿ ನೋಡಿ ಬೇಕಾರೆ. ಸೊ ಇವಾಗ ಮನೆಗೆ ಹೊರಟಿದ್ದೀವಿ. ಸರಿ ಗೈಸ್, ಆಮೇಲೆ ಮನೆಗೆ ಹೋಗ್ತಾನೋ ಇಲ್ಲ ಹೋಟ್ಲಿಗೆ ಹೋಗ್ತಾನೋ ನೋಡೋಣ, ಡಿಸೈಡ್ ಮಾಡಿಬಿಟ್ಟು ಅಲ್ಲಿ ಹೋಟ್ಲಿಗೆ ಹೋಗಿ ವೀಡಿಯೋ ಮಾಡಿದ್ವಿ, ಇಲ್ಲ ಮನೆಗೆ ಹೋಗಿ ವೀಡಿಯೋ ಮಾಡಿದ್ವಿ.
ಸೊ ಗೈಸ್ ಪಿ ಜಿ ಸಿ ಟಿ ಎಕ್ಸಾಮ್ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಪ್ರಜ್ವಲ್ ಬ್ರೋ ಅವ್ರ ಮನೆಗೆ ಹೋದರು. ಬಾಲಾಜಿನೂ ನನ್ನ ಇಲ್ಲಿ ಬಿಟ್ಟು ಅವನು ಹೊರಟ. ನಾನಿವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ಊಟ ಮಾಡಿಲ್ಲ, ಊಟ ಇನ್ನೂ ಮಾಡಬೇಕು. ಏನು ಕಥೆನೋ ಗೊತ್ತಿಲ್ಲ, ಮನೇಲಿ ಏನು ಮಾಡಿದಾರೋ ಗೊತ್ತಿಲ್ಲ, ಏನು ಮಾಡೋದು ನೋಡ್ಬಿಟ್ಟು ಊಟ ಮಾಡಿ ಆಮೇಲೆ ನೋಡಬೇಕು. ಸ್ವಲ್ಪ ಆಚೆ ಹೋಗೋಣ ಅಂತ ನಮ್ಮಮ್ಮ. ಆಚೆ ಹೋಗಬೇಕು. ನಾಳೆ ಪೈಥಾನ್ ಎಕ್ಸಾಮ್ ಇದೆ, ಅದಕ್ಕೂ ಓದ್ಕೋಬೇಕು. ನೋಡೋಣ, ಇಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅಷ್ಟೇ. ಸರಿ ಗೈಸ್, ಮತ್ತೆ ಸಂಜೆ ಲಾಗಲ್ಲಿ ಸಿಗ್ತೀನಿ. ಹೆಂಗೋ ಆಚೆ ಹೋಗಬೇಕು, ಲಾಗ್ ಮಾಡೇ ಮಾಡ್ತೀನಿ. ಅವಾಗ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಎಂಟ್ರಿ ಅಲ್ಲಿಂದ ಮಾವಿನಕಾಯಿ ಮಾಡೋ ಅಂತ ಹೇಳ್ತಾ ಇದ್ನಲ್ವಾ, ಅಲ್ಲಿಗೆ ಬಂದಿದ್ದೀನಿ. ಆದರೆ ಏರಿಯಾದಲ್ಲಿ ಒಂಚೂರು ಮಳೆ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಫುಲ್ಲು ಕೆಳಗಡೆ ಎಲ್ಲ ಇದಾಗ್ತಿದೆ. ಅಲ್ಲಿ ಜಾಗ ಇಲ್ಲ, ಹಿಂಗೆ ಹೋಗಿ ಬರೀ ಅದೇ ಇರುತ್ತೆ. ಬರೀ ಫುಲ್ ಟೈಮ್ ಮಾತ್ರ ಸಿಗುತ್ತೆ ನಿಮಗೆ, ಎಷ್ಟು ಏನೇ ಮಾಡಿದ್ರು. ಹಾಂ, ರಶ್ ಇದ್ರಮ್ಮ ಎಲ್ಲ ಕಡೆ ತಿನ್ನೋಕ್ಕಾಗ್ತಿಲ್ಲ. ಮನೇಲಿ ಚೆನ್ನಾಗೇ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ, ಅದಕ್ಕೆ ಇಲ್ಲೇನು ತಿನ್ನೋಕೆ ಮನಸ್ಸೇ ಆಗ್ತಾ ಇಲ್ಲ. ಸೊ ಗೈಸ್, ಮ್ಯಾಂಗೋ ಮೇಳಕ್ಕೆ ಹೋಗಿ ಬಂದ್ವಿ. ಆ್ಯಕ್ಚುಲಿ ಮ್ಯಾಂಗೋ ಮೇಳಕ್ಕೆ ಹೋಗಿ ಬಂದು ಏನು ಶಾಪಿಂಗ್ ಏನು ಮಾಡಿಲ್ಲ, ಬಟ್ ಚೆನ್ನಾಗಿತ್ತು. ಫಸ್ಟ್ ಡೇ ಹೋಗಿದ್ದೆ, ಆವಾಗ ಏನು ಅಷ್ಟೊಂದೇನು ಇರಲಿಲ್ಲ. ಬಟ್ ಇವಾಗ ಹೋದಾಗ ತುಂಬ ಚೆನ್ನಾಗೇ ಇತ್ತು. ತುಂಬ ಸ್ಟಾಲ್ಸಲ್ಲಿ ಎಕ್ಸ್ಟ್ರಾ ಬಂದಿತ್ತು, ಮತ್ತು ತುಂಬ ಎಕ್ಸ್ಟ್ರಾ ಬಂದಿತ್ತು. ಆಮೇಲೆ ಅಲ್ಲೇ ನಮ್ಮ ಫ್ರೆಂಡ್ ಕೂಡ ಸ್ಟಾಲ್ ಇತ್ತು, ಅದನ್ನೇ ವಿಸಿಟ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು, ನಾವು ಅಮ್ಮಂಗೆ ಕರ್ಕೊಂಡು ಹೋಗಿದ್ದೆ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ವಾಪಸ್ ಮನೆಗೆ. ಸೊ ಟುಡೇಸ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ ಫ್ರೆಂಡ್ಸ್.